ಹೀರಾಳ ಲಿಪ್ಸ್ಟಿಕ್ ತುಟಿಗೆ ಅಂಟಿಕೊಳ್ಳೋ ಅಷ್ಟರಲ್ಲಿ ಅದು ಕೆಳಗೆ ಬಿತ್ತು. ಅವಳ ಹೀಲ್ಸ್ ಕೆಳಗೆ ಪುಡಿಯಾಗಿ ಹೋಯಿತು. ಮೇಲ್ ನಡೀತಿದ್ದ ತುಟಿಗಳ ಯುದ್ಧಕ್ಕೆ. ಹರ್ಷ ಹಾಕೊಂಡಿದ್ದ ಶರ್ಟ್ ಹಾಟ್ ಬಳಿ ಹೀರಾಳ ಕೈಯಲ್ಲಿ ಸಿಕ್ಕಿ ನಲಿಗೆ ಹೋಗ್ತಿದ್ದರೆ ಋತುವಿನ ಕಿರುಚಾಟ ಕೇಳಿಸೋವರೆಗೂ ಹರ್ಷ ಅವಳನ್ನ ಬಿಡಲಿಲ್ಲ. ಅವರಿನ್ನೂ ಒಂದು ಅಡಿ ದೂರದಲ್ಲಿದ್ದಾರೆ ಎನ್ನುವಾಗ ಅವಳನ್ನ ಬಿಟ್ಟು ಸ್ಟೇರಿಂಗ್ ಸೀಟಿಗೆ ಬಂದ. ಉಸಿರು ಮರಳಿ ಬಂದಂತಾಗಿ ಅದು ಹೃದಯಕ್ಕೆ ಸೇರಿ ಪ್ರಾಣ ಬಂದಂತಾಯಿತು. ಹರ್ಷನನ್ನು ವಿಪರೀತ ಕೋಪದಿಂದ ನೋಡಿ, ಇಡಿಯಟ್ ದೆವ್ವ, ನಿನಗೆ ಕಾಮನ್ ಸೆನ್ಸ್ ಇಲ್ವಾ? ನನ್ನ ಮೇಕಪ್ ಎಲ್ಲ ಹೋಯ್ತು, ತುಟಿ ಗಾಯ ಮಾಡಿದೀಯಾ, ಹೇಗೆ ಅವರನ್ನು ಭೇಟಿ ಮಾಡಲಿ ಅಂತ ರಕ್ತ ಬರ್ತಿರೋ ಕೆಳತುಟಿಯನ್ನು ನೆನೀತಿದ್ರೆ ಅವನು ಕರ್ಚೀಫ್ ತೆಗೆದುಕೊಟ್ಟ. ಸೂಜಿ ಚುಚ್ಚಿ ಮದ್ದು ಹಚ್ಚೋದು ಅಂದರೆ ಇದೇ ಇರಬೇಕು. ಆದರೂ ನಿನ್ಗೆ ಯಾಕೆ ಇಷ್ಟೊಂದು ಅಸೂಯೆ? ನಾನು ಸುಮ್ಮನೆ ಕ್ಯಾಶುವಲ್ ಮೀಟಿಂಗ್ ಹೋಗ್ತಿದ್ದೀನಿ, ಅದಕ್ಕೆ ನೀನು ಸೈನ್ಯದೊಂದಿಗೆ ಇಳಿದು ಬರಬೇಕಾ? ನನಗೂ ಸ್ವಲ್ಪ ಸ್ಪೇಸ್ ಬೇಕು ಅಂತ ಮೆಣಸಿನಕಾಯಿಯಂತೆ ಆರ್ತಾ ಹೇಳಿದ್ಲು. ಏನಾಯಿತು ಹೀರಾ, ಯಾಕೆ ಕರೆಸ್ತಿದ್ದಾಳೆ? ಋತು ಹರ್ಷನ್ ಕೈಗೆ ಫೋನ್ ಕೊಟ್ಟು ತನ್ನ ಸೀಟ್ನಲ್ಲಿ ಕೂತ್ಕೊಳ್ತಾ ಕೇಳ್ದ. ಅವಳಿಗೆ ಸ್ಪೇಸ್ ಬೇಕಂತೆ ಬಾಮೈದ, ನಮ್ಮನ್ನು ಬರಬೇಡ ಅಂತಿದ್ದಾಳೆ. ನಿಜವಾಗಿಯೂ ಹೀರಾ, ನೀನು ಹಾಗೆ ಹೇಳ್ತಿದ್ಯಾ? ನಾವು ಬರೋದು ನಿನಗೆ ಇಷ್ಟ ಇಲ್ವಾ? ಇಲ್ದಿದ್ರೆ ಹೇಳಿ, ನಾವು ಬರೋದಿಲ್ಲ ಅಂತ ಮುಖವನ್ನು ಮುಗ್ಧವಾಗಿ ಮಾಡ್ಕೊಂಡು ನೋಡ್ತಿದ್ರೆ, ನನಗೇನು ತೊಂದರೆ ಇಲ್ಲ, ಆದರೆ ಅಲ್ಲಿಗೆ ಬಂದ ಮೇಲೆ ನನ್ನ ಡಿಸ್ಟರ್ಬ್ ಮಾಡಬಾರ್ದು. ಇದು ಕೇವಲ ಮೀಟಿಂಗ್ ಮಾತ್ರ ಅಲ್ಲ, ಡ್ಯಾಡಿ ಕೊಟ್ಟ ಮಾತಿಗೆ ನಾವು ಕೊಡೋ ಬೆಲೆ, ಅವರ ಗೌರವಕ್ಕೆ ಸಂಬಂಧಿಸಿದ ವಿಷಯ. ಅರ್ಥ ಆಗ್ತಿದೆಯಾ ಅಂತ ಖುಷಿ ಮತ್ತು ಋತುವನ್ನು ಗಂಭೀರವಾಗಿ ನೋಡಿದ್ಲು. ಅರ್ಥ ಆಗ್ತಿದೆ ಅಂತ ಬುದ್ಧಿವಂತರಂತೆ ಇಬ್ಬರು ತಲೆ ಆಡಿಸಿದ್ರು. ಕಾರ್ನರ್ ಸ್ಮೈಲ್ ಜೊತೆ ಹೀರಾ ಹೇಳಿದ. ಹೋಟೆಲ್ ಮುಂದೆ ಕಾರ್ ನಿಲ್ಲಿಸಿದ ಹರ್ಷ ಅವಳಿಗಿಂತ ಮೊದಲೇ ಇಳಿದು, ನಾವು ನಿನಗೆ ಕಿಂಚಿತ್ತು ತೊಂದರೆ ಕೊಡಲ್ಲ, ನೀನು ಆರಾಮಾಗಿ ನಿನ್ನ ಟೇಬಲ್ ಹತ್ರ ಹೋಗಿ ಅವನಿಗಾಗಿ ವೆಯ್ಟ್ ಮಾಡು, ನಾವು ತುಂಬ ದೂರದಲ್ಲಿರ್ತೀವಿ, ಕಮಾನ್ ಗಾಯ್ಸ್ ಅಂತ ಮುಂದೆ ನಡೀತಿದ್ರೆ ಹಿಂದೆ ಇಳಿದ ಖುಷಿ ಮತ್ತು ಋತು ಹೀರಾಳಿಗೆ ಆಲ್ ದಿ ಬೆಸ್ಟ್ ಹೇಳಿ ಅವನ ಹಿಂದೆ ಓಡಿದ್ರು. ಇದೇನು ಇಷ್ಟು ಸೈಲೆಂಟಾಗಿ ಹೋಗ್ತಿದ್ದಾರಲ್ಲ ಅಂತ ಅನುಮಾನದಿಂದ ನೋಡಿದ್ಲೆ ತನಕ ಕಾಯ್ದಿರಿಸಿದ ಟೇಬಲ್ ಹತ್ರ ಹೋಗಿ ಕಾಯತೊಡಗಿದ್ಲು ಹರ್ಷ. ಋತು ಹಾಗೂ ಖುಷಿ ಅವರಿಂದ 2 ಟೇಬಲ್ ದೂರದಲ್ಲಿ ತಮಗೆ ಬೇಕಾದನ್ನು ಆರ್ಡರ್ ಮಾಡಿ ತಿನ್ನೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಮತ್ತು ಏನೋ ಮಾತಾಡ್ಕೊಳ್ತಿದ್ರು. ಇವರು ನಿಜವಾಗಿಯೂ ಪ್ರವಾಸಕ್ಕೆ ಬಂದವರಂತೆ ಎಂಜಾಯ್ ಮಾಡ್ತಿದ್ದಾರೆ. ನಾನೇನೇನೋ ಇಲ್ಲಿ ಒಬ್ಬಳೇ ಆ ದಿಕ್ಕು ಕಾಣ್ದವನಿಗಾಗಿ ಕಾಯ್ತಿದ್ದೀನಿ ಅಂದ್ಕೊಂಡ್ಳು. ಅವನನ್ನು ನಾನು ಯಾಕೆ ಕೆಟ್ಟಾಗ ಅಂದ್ಕೊಳ್ಬೇಕು? ಡ್ಯಾಡಿ ಹೇಳ್ದಂತೆ ನಾನು ಬಂದಿದ್ದೀನಿ, ಅವ್ರ ಡ್ಯಾಡಿ ಹೇಳ್ದಂತೆ ಅವನು ಬರ್ತಿದ್ದಾನೆ, ಪಾಪ ಅನಾವಶ್ಯಕವಾಗಿ ಅವನ ಮೇಲೆ ಕೋಪ ತೋರಿಸ್ತಿದ್ದೀನಿ ಅಂತ ಅಂದ್ಕೊಳ್ತಿರುವಾಗಲೇ, ಹಾಯ್ ಅಯ್ಯು ಹೀರಾ ಅಂತ ಸಿಹಿಯಾದ ಧ್ವನಿ ಕೇಳಿಸ್ತು. ಗಂಡಸರಲ್ಲಿ ಇಷ್ಟು ಸಿಹಿಯಾದ ಧ್ವನಿಯನ್ನು ಇಲ್ಲಿವರೆಗೆ ಕೇಳಿರಲಿಲ್ಲ. ತಲೆ ತಿರುಗಿಸಿ ನೋಡೋ ಅಷ್ಟರಲ್ಲಿ 6 ಅಡಿ ಎತ್ತರದ ವ್ಯಕ್ತಿ ಸೂಟ್ನಲ್ಲಿ ಕ್ಲಾಸಾಗಿ ಕಾಣ್ತಿದ್ದ. ಹೌದು, ನಾನು ಹೀರಾ, ನೀವು? ತ್ರಿಲೋಕ್ ಮಲ್ಹೋತ್ರ. ನಾನಿಲ್ಲಿ ಕುಳಿತುಕೊಳ್ಬಹುದಾ ಅಂತ ಅನುಮತಿ ಕೇಳಿದಾಗ ಓಕೆ ಅಂದ್ಲು. ಅವಳೆದುರುಗಿನ ಕುರ್ಚಿಯಲ್ಲಿ ತ್ರಿಲೋಕ್ ಕೂತ್ಕೊಂಡ. ನಿಮ್ಮ ಫೋನಲ್ಲಿ ನೋಡಿದೆ, ನಿಜವಾಗಿಯೂ ನೀವು ತುಂಬ ಕ್ಯೂಟ್ ಆಗಿದ್ದೀರಿ. ನಿಮ್ಮನ್ನು ಹೊಗಳುತ್ತಿಲ್ಲ, ಸಹಜವಾಗಿ ನೀವು ಸುಂದರವಾಗಿದ್ದೀರಿ ಅಂತ ಹೇಳ್ತಿದ್ದೀನಿ. ಅವನೇನು ಐಸಾಗಲವಾಗಿ ಹೇಳಲಿಲ್ಲ, ಆದರೆ ಅವನ ಮಾತುಗಳಲ್ಲಿ ಪ್ರಾಮಾಣಿಕತೆ ಕಾಣ್ತಿತ್ತು. ಥ್ಯಾಂಕ್ ಯು, ನೀವು ಕೂಡ ಹ್ಯಾಂಡ್ಸಮ್ ಆಗಿದ್ದೀರಿ ಅಂತ ಹೇಳ್ತಿದ್ದ ಆ ಮಾತುಗಳು ಆ ಫ್ಲೋರ್ನಲ್ಲಿ ಹರ್ಷನಿಗೆ ಚೆನ್ನಾಗಿ ಕೇಳಿಸಿ ಅವನ ರಕ್ತ ಕುದಿಯುವಂತೆ ಮಾಡಿದ್ವು. ಬಂದು 2 ದಿನಗಳಾದರೂ ನನ್ನನ್ನು ಒಂದೇ ಒಂದು ಬಾರಿ ಹೊಗಳಿದಾಳ ಈ ರಾಕ್ಷಸಿ ಅಂತ ಹಲ್ಲು ಕಡಿತಾ ತನ್ನ ಪುಟ್ಟ ಗ್ಯಾಂಗ್ಗೆ ಯಾವುದೋ ಸನ್ನೆ ಮಾಡಿದ. ಅಷ್ಟರಲ್ಲಿ ಬಂದ ಸರ್ವರ್, ಏನು ಆರ್ಡರ್ ಮೇಡಮ್ ಅಂದಾಗ, ನೀವೇನು ತಗೊಳ್ತೀರಿ ಅಂತ ಹೀರಾಳನ್ನು ಕೇಳ್ದ. ಆರೆಂಜ್ ಜ್ಯೂಸ್, ನಿಮಗೆ? ನನಗೆ ಗ್ರೀನ್ ಟೀ ಅಂತ ತ್ರಿಲೋಕ್ ಹೇಳಿದ ಮೇಲೆ ಅವನು ಹೊರಟು ಹೋದ. ನಿಮ್ಮನ್ನು ಭೇಟಿ ಮಾಡಿದ್ದು ಖುಷಿಯಾಯಿತು. ಮೊನ್ನೆ ನಡೆದ ಅವಾರ್ಡ್ ಫಂಕ್ಷನ್ಗೆ ನಾನು ಕೂಡ ಬರಬೇಕಿತ್ತು, ಆದರೆ ಮಲೇಷ್ಯಾದಲ್ಲಿ ಪ್ರಮುಖ ಪ್ರಾಜೆಕ್ಟ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿದ್ರೆ ಅವಳು ನಗ್ತ ಶೇಕ್ ಹ್ಯಾಂಡ್ ಕೊಟ್ಲು. ಆ ನಗು ಹರ್ಷನ ಹೃದಯಕ್ಕೆ ಚುಚ್ಚಿದಂತಾಯಿತು. ಅಷ್ಟರಲ್ಲೇ ತಾನು ಇಂಡಿಯಾದಲ್ಲಿ ಲ್ಯಾಂಡ್ ಆಗಿದ್ದೀನಿ ಅಂತ ಚರಿತಾ ಮೆಸೇಜ್ ಮಾಡಿದ್ಲು. ದೆವ್ವದ ನಗುನಕ್ಕ ಹರ್ಷ ಹೋಟೆಲ್ ವಿಳಾಸ ಕಳಿಸಿ ಬಂದುಬಿಡು ಅಂದ. ಭಾವನಿಂದ ಬಂದ ಮೆಸೇಜ್ ನೋಡಿ ಹಾರ್ತಾ ಕ್ಯಾಬ್ ಹತ್ತಿ ಹೋಟೆಲ್ ಕಡೆ ಹೊರಟಳು ಚರಿತಾ. ಏಯ್ ಹೀರೋ, ಏನು ನಡೀತಿದೆ? ಹೀರಾ ಆ ಸೈಡ್ ಕ್ಯಾರೆಕ್ಟರ್ ಜೊತೆ ಮತ್ತೆ ಮಾತು ಶುರು ಮಾಡ್ತಿದ್ರೆ ನೀನೇನು ಸೈಲೆಂಟಾಗಿ ಕ್ಯಾಡ್ಬರಿ ನಿಂತಿದೆಯಾ? ಅವಳು ನಿನ್ನ ಜೊತೆ ಬಿಟ್ಟು ಬೇರೆ ಯಾರ ಜೊತೆಗೂ ಕ್ಲೋಸ್ ಆಗಿರೋದನ್ನ ನಾನು ನೋಡಲಾರೆ ಹೀರೋ. ಖುಷಿ ಬೇಸರದಿಂದ ಹೇಳ್ತಿದ್ದಾಗ, ಇಟ್ಸ್ ಓಕೆ ಬೇಬಿ, ಅದು ಅವಳ ಸಮಯ ಬಳಸ್ಕೊಳ್ಳಿ, ಮುಖ್ಯವಾಗಿ ನಿಮ್ಮ ಡ್ಯಾಡಿ ಮಾತಿಗೆ ಬೆಲೆ ಇದೆ ಅಲ್ವಾ, ಇಟ್ಸ್ ಓಕೆ ಅಂದಿದ್ದಕ್ಕೆ ಐಸ್ ಕ್ರೀಮ್ ತಿಂತ ಹೀರಾ ಮತ್ತು ತ್ರಿಲೋಕ್ ಕಡೆ ಗಂಭೀರವಾಗಿ ನೋಡ್ತಿದ್ಲು ಖುಷಿ. ತ್ರಿಲೋಕ್ ಮತ್ತು ಹೀರಾಳ ಮಾತುಕತೆ ಸಪ್ಪೆಯಾಗಿ ಸಾಗ್ತಿತ್ತು. ಅವನು ಬರೀ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದ. ಕನಿಷ್ಠ ಅವಳು ಒಬ್ಬ ಗೆಳೆಯ ಅಂತ ಅಂದ್ಕೊಳ್ಳಲು ಸಾಧ್ಯವಾಗದಂತೆ ಇತ್ತು. ಯಾವುದೋ ಬಿಸ್ನೆಸ್ ಡೀಲ್ ಮಾಡಲು ಬಂದವರಂತಿತ್ತು. ನನಗೆ ಕಾಫಿ ಬೇಕು ಅಂತ ಅವಳು ಹಣೆ ಮೇಲೆ ಕೈ ಇಟ್ಕೊಂಡು ಮರುಕ್ಷಣವೇ ಟೇಬಲ್ ಮೇಲೆ ಕಾಫಿ ಪ್ರತ್ಯಕ್ಷ ಆಯಿತು.
ಹೀರಾ ಆಶ್ಚರ್ಯದಿಂದ ಕಪ್ ಮತ್ತು ತ್ರಿಲೋಕ್ ಕಡೆ ನೋಡ್ತಿದ್ರೆ, ನಾನು ಆರ್ಡರ್ ಮಾಡಿಲ್ಲ ಅಂದ ಅವನು. ಮ್ಯಾಟರ್ ಅರ್ಥ ಆಗಿ ಹಿಂದೆ ತಿರುಗಿ ನೋಡಿದ್ರೆ ಹರ್ಷ ಕೂಡ ಅದೇ ಕಪ್ನಲ್ಲಿ ಕಾಫಿ ಕುಡಿತಿದ್ದ. ಕಾಫಿ ಕುಡಿತಾ ಅಮ್ಮಯ್ಯ ಅಂತ ರಿಲ್ಯಾಕ್ಸ್ ಆದ್ಲು. ಯಾಕಷ್ಟು ಕಷ್ಟಪಡ್ತಿರೋ ಅಂತ ಫೀಲ್ ಆದೆ ಅಂತ ತ್ರಿಲೋಕ್ ಕೇಳ್ದ. ಏನಿಲ್ಲ, ಸ್ವಲ್ಪ ಕೆಲಸ ಟೆನ್ಷನ್ ಅಷ್ಟೇ. ಆದರೆ ನಿಮಗೆ ಬೇಕಾಗಿರೋದು ನನ್ನಂಥ ಹುಡುಗಿಯಲ್ಲ ಅಂತ ನನಗೆ ಅನಿಸ್ತಿದೆ ತ್ರಿಲೋಕ್ ಅಂದ್ಲು. ಅಂದರೆ ಏನು ನಿಮ್ಮ ಅರ್ಥ? ನೀವು ಬಿಸ್ನೆಸ್ಸಲ್ಲಿ ನಂಬರ್ 1, ನಾನು ಕೂಡ ನಂಬರ್ 1. 1+1 2 ಆಗುತ್ತೆ, ಆದರೆ ಮೈನಸ್ ಹೇಗಾಗುತ್ತೆ ಹೀರಾ? ಅವನ ಸಂಬಂಧಗಳನ್ನ ಲೆಕ್ಕ ಹಾಕ್ತಿದ್ರೆ ಹೀರಾಳಿಗೆ ಸಿಟ್ಟು ಬಂತು. ಆದರೆ ಪ್ರತಿಕ್ಷಣ ಡ್ಯಾಡಿ ಮಾತು ನೆನಪಾಗಿ ಆ ಸಿಟ್ಟನ್ನು ಹತ್ತಿಕೊಂಡ್ಳು. ಆದರೆ ನನಗೆ ಬೇಕಾಗಿರೋದು ಬಿಸ್ನೆಸ್ ಫ್ಯಾಮಿಲಿ ಅಲ್ಲ, ನನ್ನನ್ನು ಸಾಮಾನ್ಯ ಹುಡುಗಿಯಂತೆ ನೋಡೋ ಒಂದು ನಾರ್ಮಲ್ ಫ್ಯಾಮಿಲಿ. ಅವನು ಹುಪ್ಪು ಗಂಟಿಗ್ದ. ಬೆಳಿಗ್ಗೆಯಿಂದ ಸಂಜೆವರೆಗೆ ಆಫೀಸ್, ಬಿಸ್ನೆಸ್, ಮೀಟಿಂಗ್ಸ್, ಪ್ರಾಜೆಕ್ಟ್ಸ್ ಇವೆಲ್ಲ ತಪ್ಪಿದ್ದಲ್ಲ. ಕನಿಷ್ಠ ಮನೆಗೆ ಬಂದ ಮೇಲಾದರೂ ಮಾಮೂಲಿ ಮನುಷ್ಯರಂತೆ ಇರಬೇಕು. ಆದರೆ ಅಲ್ಲಿಯೂ ಆಫೀಸ್ ವಾತಾವರಣ ನನಗಿಷ್ಟ ಇಲ್ಲ. ಜೀವನ ಪೂರ್ತಿ ಇದೇನಾ, ಬೇರೆ ಏನೂ ಇಲ್ವಾ ಅಂತ ಬೋರ್ ಆಗುತ್ತೆ. ನಿನಗೆ ಹಾಗನ್ಸೋದ್ರಲ್ಲಿ ತಪ್ಪಿಲ್ಲ ಹೀರಾ, ಆದರೆ ನಾನು ಹಾಗಲ್ಲ. ಕಂಪ್ಲೀಟ್ ಬೇರೆ ಥರದ ವ್ಯಕ್ತಿ. ವಾರಕ್ಕೊಮ್ಮೆ ಊಟಕ್ಕೆ ಹೊರಗೆ ಹೋಗೋದು, ತಿಂಗಳಿಗೊಮ್ಮೆ ಪ್ರವಾಸ ಅಂತ ನಮ್ಮವ್ರನ್ನ ಯಾವಾಗಲೂ ಎಂಗೇಜ್ ಮಾಡ್ತಾ ರಿಲ್ಯಾಕ್ಸ್ ಆಗಿಡ್ತೀನಿ. ಡ್ಯಾಡಿ ಮರೆತರೂ ನಾನು ಮರೆಯಲ್ಲ. ಬೇಕಿದ್ರೆ ನಮ್ಮ ಮಮ್ಮಿ ಅಥವಾ ಸಿಸ್ಟರ್ಗೆ ಫೋನ್ ಮಾಡಿ ಕೇಳಿ ಅಂತ ಫೋನ್ ಕೊಡ್ತಿದ್ರೆ ಇಟ್ಸ್ ಓಕೆ ಅಂತ ಅವಳು ಸುಳ್ಳುಗಳ ಹೆಣಿಕೆಯನ್ನು ಅಸಹನೆಯಿಂದ ನೋಡ್ತಾ ಖಾಲಿ ಕಪ್ಪಕ್ಕಿಟ್ಲು. ಅಷ್ಟರಲ್ಲಿ ಹಲೋ ಬಾವಾ ಅಂತ ದೊಡ್ಡದ ಕಿರ್ಚಾಟ ಕೇಳಿಸಿ ಬೆಚ್ಚಿಬಿದ್ದು ಹಿಂದೆ ತಿರುಗಿದ್ಲು. ಲೈಟ್ ಯೆಲ್ಲೋ ಟಾಪ್ ಮತ್ತು ಬ್ಲ್ಯಾಕ್ ಜೀನ್ಸ್ನಲ್ಲಿ ಲಗೇಜ್ ಸಮೇತ ಬಂದ ಚರಿತಾಳನ್ನು ಕಂಡು ಹೀರಾಳ ಕಣ್ಣಲ್ಲಿ ಬೆಂಕಿ ಹರಿದ್ರೆ, ಹಾಯ್ ಚೆರ್ರಿ ಅಂತಿದ್ದು ಹೋಗಿ ಅವಳನ್ನ ಅಪ್ಕೊಂಡು ಬೆಂತಟ್ಟಿ ಮಾತಾಡಿಸಿದ ಹರ್ಷನನ್ನು ಕಂಡು ಬೆಂಕಿ ಜ್ವಾಲೆಯಾಯಿತು. ಯಾರವರು, ನಿನಗೊತ್ತಾ ಅಂತ ಚರಿತಾಳನ್ನು ನೋಡ್ತಾ ಹೀರಾಳನ್ನು ಕೇಳ್ದ ತ್ರಿಲೋಕ್. ಅವರ ನಗುವನ್ನು ಕಂಡ ನರನರಗಳು ಉರಿತಿದ್ರೆ ಭಾವ ಕೊಟ್ಟ ಅಪ್ಪಣೆಗೆ ಚರಿತ ಚಂದಿರನ ಮೇಲೆ ಹೋದಂತಾಗಿ ನಿಜವಾಗಿಯೂ ಹರ್ಷ ಮತ್ತು ಹೀರಾ ಮಧ್ಯೆ ಬ್ರೇಕಪ್ ಆಗಿದೆ ಅಂತ ನಂಬಿಟ್ಲು. ನಿನ್ನ ಹೀಗೆ ನೋಡಿ ತುಂಬ ಖುಷಿಯಾಯಿತು ಬಾಬಾ, ಐ ಆಮ್ ಸೋ ಹ್ಯಾಪಿ ಅಂತ ಹರ್ಷನಿಗೆ ತುಂಬ ಹತ್ತಿರವಾಗಲು ಪ್ರಯತ್ನಿಸ್ತಿದ್ದಾಗ ರಾಕೆಟ್ನಂತೆ ಮಧ್ಯೆ ಬಂದ ಋತು, ಯಾರು ನೀನು, ಯಾಕೆ ನನ್ನ ಭಾವನ ಅಪ್ಕೊಳ್ತೀಯಾ ಅಂತ ದೂರ ಹೋಗು ಅಂದ. ಏನು ಭಾವನ? ಯಾರಿಗೆ ಭಾವ ಆದರು? ನಿಜಕ್ಕೂ ಈ ಪುಟಾಣಿ ಯಾರು ಅಂತ ನೋಡ್ತಿದ್ರೆ, ಹೇಯ್ ಇವ್ನು ನನ್ನ ಭಾವ, ನೀನು ಹಾಗೆ ಕರಿಬೇಡ ಅಂತ ಅಂದ್ಲು ಖುಷಿ. ಬಿಳಿಯಾದ ಕೆನ್ನೆಗಳಿಂದ ಹೊಳಿತಿರೋ ಪಾಪುವನ್ನು ಕಂಡು ಅಸೂಯೆ ಪಡ್ತಾ, ಯಾರು ನೀನು ಅಂದ್ಲು ಚರಿತ. ನಾನು ಯಾರಾದರೆ ನಿನಗೆ ಯಾಕೆ? ಮೊದಲು ನಮ್ಮವನಿಂದ ದೂರ ಹೋಗು ಅಂತ ಡಿಕ್ಕಿ ಹೊಡೆದಂತೆ ಚರಿತಾಳನ್ನ ತಳ್ಳಿದ್ಲು ಖುಷಿ. ತಳ್ಳಿದ ತಕ್ಷಣ ಚರಿತ 2 ಟೇಬಲ್ ದೂರದಲ್ಲಿದ್ದ ತ್ರಿಲೋಕ್ನ ಮಡಿಲಲ್ಲಿ ಬಿದ್ದಳು. ಮಡಿಲಲ್ಲಿ ಬಿದ್ದವಳನ್ನ ತಕ್ಷಣ ಹಿಡ್ಕೊಂಡ ತ್ರಿಲೋಕ್, ಹೇಯ್ ಕಾಮನ್ ಸೆನ್ಸ್ ಇಲ್ವಾ ನಿನಗೆ, ಯಾಕೆ ನನ್ನ ಮೇಲೆ ಬಿದ್ದೆ ಅಂತ. ಅವಳು ಬೇಕಂತಲೇ ಬೀಳಲಿಲ್ಲ ಅಂತ ಗೊತ್ತಿದ್ರು ಹೀರಾಳ ಮುಂದೆ ಗುಡ್ ಬಾಯ್ ಅನ್ಸ್ಕೊಳ್ಳಲು ಕಿರಿಸ್ದ. ಅವಳು ಬೇಕಂತಲೇ ಬೀಳಲಿಲ್ಲ, ಆಕಸ್ಮಿಕವಾಗಿ ಬಿದ್ದಲು ಅಂತ ನೀನು ನೋಡ್ತಿದೆಯಲ್ಲ, ಯಾಕೆ ಕಿರಿಸ್ತಿದ್ಯಾ ಅಂತ ಹೀರಾ ಎದುರಿಸಿದ್ಲು. ಇದರಿಂದ ತನ್ನ ಮರ್ಯಾದೆ ಹೋಗ್ತಿದೆ ಅಂತ ತಿಳಿದ ತ್ರಿಲೋಕ್ ಚರಿತಾಳನ್ನು ಅಸಹ್ಯದಿಂದ ನೋಡ್ತಾ, ನನಗಿಂಥದ್ದು ಇಷ್ಟ ಆಗಲ್ಲ ಹೀರಾ, ನನಗಿದನ್ನು ಸಹಿಸೋದಕ್ಕಾಗಲ್ಲ ಅಂತ ಜಾಡ್ಸದಂತೆ ಚರಿತಾಳನ್ನು ಪಕ್ಕಕ್ಕೆ ನಿಲ್ಲಿಸ್ದ. ಎಷ್ಟೇ ಅಹಂ ಇರಲಿ, ಅವಳೊಬ್ಬ ಹುಡುಗಿ ಅಲ್ವಾ. ಮುಖಪರಿಚಯ ಇಲ್ಲದವನಿಂದ ಮಾತು ಕೇಳಿಸ್ಕೊಂಡಿದ್ದಕ್ಕೆ ಚರಿತಾಳ ಕಣ್ಣಲ್ಲಿ ನೀರು ಬಂತು. ಪ್ಲೀಸ್ ಅಳಬೇಡ ಅಂತ ಹೀರಾ ಟಿಶ್ಯೂ ತೆಗೆದು ಚರಿತಾಳ ಕೊಟ್ಟು ಹಿಂದೆ ತಿರುಗಿ, ಖುಷಿ ಏನು ಮಾಡ್ತಿದ್ಯಾ, ಅರ್ಥ ಆಗ್ತಿದ್ಯಾ, ಒಂದು ಹುಡುಗಿ ಜೊತೆ ಹೀಗೆ ನಾನು ನಡ್ಕೊಳ್ಳೋದು ಅಂತ ಗಂಭೀರವಾದ್ಲು. ಯಾಕೆ ಹಾಗೆ ನಡ್ಕೊಳ್ತಿದ್ದಾಳೆ ಗೊತ್ತಾ, ಅವಳು ನಿಂತಂಗಿ ಅದಕ್ಕೆ ಅಂತ ಅಹಂನಿಂದ ಹೇಳಿದ್ಲು ಚರಿತ. ಅಲ್ಲಿ ಚರಿತಾಳನ್ನು ಬೈಬೇಕು ಅನ್ನಿಸ್ಲಿಲ್ಲ ಹೀರಾಳಿಗೆ, ಯಾಕಂದರೆ ಖುಷಿ ಮಾಡಿದ್ರಲ್ಲಿ ತಪ್ಪಿತ್ತು. ತಕ್ಷಣ ಹೋಗಿ ಖುಷಿ ಮತ್ತು ಋತುವಿನ ಕೈ ಹಿಡಿದು ಎಳೆದು ತಂದು ತನ್ನ ಪಕ್ಕ ಕೂರಿಸಿ, ಇಲ್ಲಿಂದ ಕದಲಿದ್ರೆ ಅಂದರೆ ಕಾಲು ಮುರಿತೀನಿ ಅಂತ ಗಂಭೀರವಾಗಿ ಹೇಳಿ ಚರಿತಾಳನ್ನು ನೋಡಿ, ಸಾರಿ, ಇನ್ನೊಂದು ಬಾರಿ ನಮ್ಮವರು ನಿಮಗೆ ತೊಂದರೆ ಕೊಡಲ್ಲ, ನೀನು ಮತ್ತು ನಿಮ್ಮ ಭಾವ ಎಲ್ಲಿಗಾದರೂ ಹೋಗಿ ಅಂತ ಹೇಳಿ ಕೂತ್ಲು. ಮುಖ ತಿರುಗಿಸ್ಕೊಂಡು ಹೀಲ್ಸ್ ಶಬ್ದ ಮಾಡ್ತಾ ಹರ್ಷನ್ ಮುಂದೆ ಬಂದು, ಏನು ಭಾವ ಇದು, ನಿನಗಾಗಿ ನಾನು ಬಂದರೆ ಈ ಹಾದಿ ಹೋಗೋರ ಹತ್ರ ಮಾತು ಕೇಳಿಸ್ಕೊಳ್ಳುವಂತೆ ಮಾಡ್ತಿದೀಯಾ? ಇಷ್ಟು ವರ್ಷಗಳ ನಂತರವೂ ನಿನ್ನ ಜೊತೆ ಆ ಹೀರಾ ಇದ್ದಾಳೆ ಅಂದರೆ ಏನರ್ಥ? ಅವ್ರು ಬೇಡ ಅಂದ್ರಲ್ಲ, ಇನ್ಯಾಕೆ ಅವ್ರ ಹಿಂದೆ ಸುತ್ತಿದೀಯಾ? ಬಾ ನಾವು ಹೋಗೋಣ ಅಂದ್ಲು. ಆ ಮಕ್ಕಳಿಬ್ಬರನ್ನು ನನ್ನ ಜೊತೆ ನಾನೇ ಕರ್ಕೊಂಡು ಬಂದೆ ಚೆರ್ರಿ, ಅವ್ರನ್ನ ಮನೆಗೆ ಬಿಡುವ ಜವಾಬ್ದಾರಿ ನಂದು. ಪ್ಲೀಸ್ ಸ್ವಲ್ಪ ಹೊತ್ತು ತಾಳ್ಮೆ ಇರಲಿ, ಹೀಗೆ ಕೂತ್ಕೋ ಅಂತ ಅವಳ ಬ್ಯಾಗ್ ತೆಗೆದು ಕುರ್ಚಿಯಲ್ಲಿ ಇಟ್ಟು ಚರಿತಾಳನ್ನು ಕೂರಿಸಿ, ನಿನಗೇನು ಬೇಕೋ ಆರ್ಡರ್ ಮಾಡು ಅಂತ ಹೇಳಿ ಮುಂದೆ ಹೋಗಿ, ಖುಷಿ ಮತ್ತು ಋತು ನೀವು ನನ್ನ ಜೊತೆ ಬನ್ನಿ ಅಂದ. ಅವ್ರು ಬರಲ್ಲ, ನೀನು ಹೋಗು ಅಂತ ಹೀರಾ ಕಟುವಾಗಿ ಹೇಳಿದಾಗ, ಇದು ನಿನಗೆ ಸಂಬಂಧ ಇಲ್ಲದ ವಿಷಯ ಹೀರಾ, ಅವ್ರನ್ನ ನಾನು ಕರ್ಕೊಂಡು ಬಂದಿದ್ದೀನಿ, ನಾನೇ ಮನೆಗೆ ಬಿಡ್ತೀನಿ, ಖುಷಿ ಪ್ಲೀಸ್ ಅಂದಿದ್ದಕ್ಕೆ ಹರ್ಷ ಮತ್ತು ಹೀರಾಳನ್ನು
ಪದೇ ಪದೇ ನೋಡ್ತಾ ಏನು ಮಾಡಬೇಕಂತ ತಿಳಿದೆ ಬಾಯಿ ಮುಚ್ಚಿ ಕೂತ್ರು. ಹೀರಾ, ನೀನು ಇಲ್ಲಿ ಮೀಟಿಂಗ್ಗೆ ಬಂದಿದೆಯಲ್ಲ, ಆ ಕೆಲಸ ನೋಡು, ನಾವು ಪಕ್ಕದಲ್ಲಿ ಕಾಯ್ತೀವಿ. ಆ್ಯಂಡ್ ಸಾರಿ, ಗಲಾಟೆ ಮಾಡಲ್ಲ ಅಂತ ಋತು ಮತ್ತು ಖುಷಿಯನ್ನು ಕರ್ಕೊಂಡು ಹರ್ಷ ಹೋದ. ಅವ್ರು ಯಾರು ಅಂತ ಅಲ್ಲಿವರೆಗೆ ಏನು ಅರ್ಥ ಆಗದ ತಿರುಳೋಗಿ ಕೇಳ್ದ. ನನ್ನ ತಂಗಿ ಮತ್ತು ತಮ್ಮ. ಮತ್ತು ಅವರಿಬ್ಬರು ಅಂತ ಹರ್ಷ ಮತ್ತು ಚರಿತಾಳನ್ನು ತೋರಿಸ್ದ. ನನ್ನ ತಮ್ಮನ ಗೆಳೆಯರು ಅಂತ ಒಂದೇ ಮಾತಿನಲ್ಲಿ ಮುಗಿಸಿದ ಹೀರಾಳನ್ನು ಹಲ್ಲು ಕಡಿಯುತ್ತಾ ನೋಡ್ತಾ ಅವ್ರ ಜೊತೆ ಹೋದ ಹರ್ಷ. ಖುಷಿ ಇವಳು ಚರಿತಾ, ನನ್ನ ಅತ್ತೆ ಮಗಳು ಚರ್ರಿ. ಇವರು ಖುಷಿ ಮತ್ತು ಋತು. ಹಾಯ್, ಐ ಆಮ್ ಋತ್ವಿಕ್, ನೈಸ್ ಟು ಮೀಟ್ ಯು. ನಿನ್ನ ಜೊತೆ ನನಗೇನು ತೊಂದರೆ ಇಲ್ಲ ಸಿಸ್ಟರ್, ಆದರೆ ನಿನಗೆ ನಿನ್ನ ಭಾವ ಅಂದರೆ ಎಷ್ಟು ಇಷ್ಟವೋ ನನಗೆ ನನ್ನ ಭಾವ ಅಂದರೆ ಅಷ್ಟೇ ಇಷ್ಟ. ಅದಕ್ಕೆ ನಮ್ಮ ಮಧ್ಯೆ ನೀನು ಬರೋದು ಇಷ್ಟ ಆಗದೆ ಹಾಗೆ ಮಾಡಿದೆ. ಐ ಆಮ್ ಸಾರಿ ಅಂತ ತುಂಬ ಸಿಹಿಯಾಗಿ ಕೇಳಿದಾಗ ಹರ್ಷ ಅವನಿಗೆ ಮುತ್ತಿಟ್ಟ. ನಿನ್ನಲ್ಲಿ ಅದೆಲ್ಲ ಅನ್ವಿಕಮ್ಮನ ಗುಣಗಳೇ ಇವೆ ಅಂದಾಗ ಹರ್ಷನ ಕಾಲು ತುಳಿದ ಖುಷಿ. ಹಾಗಾದರೆ ನಾನು ಯಾರ ಥರ ಅಂತ ಗುರಾಯಿಸಿ ಕೇಳಿದ್ಲು. ನೀನು ಲೇಡಿ ಮಾನ್ಸ್ಟರ್ ಅಲ್ವಾ, ಎಲ್ಲ ಮಾನ್ಸ್ಟರ್ ಗುಣಗಳೇ ಬಂದಿದೆ ಅಂತ ಬೆಪ್ಪನಂತೆ ನೋಡ್ತಿದ್ದ ಚರಿತಾಳನ್ನು ಕಂಡು, ನಿನಗಾಗಿ ನಾವೆಲ್ಲ ಇಲ್ಲಿಗೆ ಬಂದೆವು, ಆದರೆ ನಮ್ಮ ಪರಿಚಯ ಹೀಗಾಯಿತು ಅಂದ. ಆ ಮಕ್ಕಳನ್ನು ಅವರ ಮನೆಯಲ್ಲಿ ಬಿಟ್ಟು ಬಾ ಬಾವಾ, ನಾನು ಇಲ್ಲೇ ಕಾಯ್ತೀನಿ, ನನಗೆ ನಿನ್ನ ಜೊತೆ ಇರಬೇಕಂತಿದೆ ಅಂತ ನಾಚಿಕೆ ಇಲ್ಲದೆ ಮಕ್ಕಳ ಮುಂದೆ ಕೇಳಿದ ಚರಿತಾಳನ್ನು ಗುರಾಯಿಸಿ ನೋಡ್ತಾ, ನಾವು ಹೋಗೋದು ಬೇಕಿದ್ರೆ ನೀನೇ ಹೋಗು ಅಂದ್ಲು ಖುಷಿ. ಹೇಯ್, ಹಿರಿಯರಿಗೆ ಗೌರವ ಕೊಡಬೇಕು ಅಂತ ತಿಳಿಯಲ್ವಾ ನಿನಗೆ? ಆದರೂ ಇಂತಹ ಮ್ಯಾನಸ್ ಇಲ್ಲದ ಮನುಷ್ಯರ ಜೊತೆ ನಿನಗೇನು ಕೆಲಸ ಬಾವಾ ಅಂದ ಚರಿತಾಳನ್ನು ಹರ್ಷ ನೋಡಿದ ನೋಟಕ್ಕೆ ಅವಳು ಬಾಯಿ ಮುಚ್ಕೊಂಡ್ಳು. ನಾನು ಸ್ವಲ್ಪ ಸಲಿಗೆ ಕೊಡ್ತಿದ್ದೀನಿ ಅಂತ ತಲೆ ಮೇಲೆ ಏರೋದಕ್ಕೆ ನೋಡಬೇಡ. ಮಕ್ಕಳ ಮುಂದೆ ಏನು ಮಾತಾಡಬೇಕು ಅಂತ ತಿಳಿಯಲ್ವಾ ನಿನಗೆ? ಅವ್ರನ್ನ ನಾನು ಕರ್ಕೊಂಡು ಬಂದೆ ಅಂತ ಹೇಳ್ತಿದ್ರು, ಕಳಿಸ್ಬಿಡು ಅಂತಿದೆಯಲ್ಲ. ಅಷ್ಟು ಇಷ್ಟ ಇಲ್ದಿದ್ರೆ ನೀನೇ ಮನೆಗೆ ಹೋಗು, ನಾವು ಆಮೇಲೆ ಬರ್ತೀನಿ ಅಂತ ಖಡಕ್ಕಾಗಿ ಹೇಳ್ದ ಹರ್ಷ. ಗಾಯ್ಸ್, ನಾವು ಹೊರಗೆ ಹೋಗೋಣ ಬನ್ನಿ, ಇಲ್ಲಿ ವಾತಾವರಣ ಸರಿ ಇಲ್ಲ ಅಂದ. ಇಲ್ಲ, ನಾನು ಇಲ್ಲೇ ಇರ್ತೀನಿ. ಹೀರಾ ಏನು ಮಾತಾಡ್ತಾಳೆ, ಅವಳು ಏನು ನಿರ್ಧಾರ ತೆಗೆದುಕೊಳ್ತಾಳೆ ಅಂತ ನನಗೆ ತಿಳಿಬೇಕು ಅಂದ್ಲು ಖುಷಿ ಅದೇ ಅಹಂನಿಂದ. ತಪ್ಪದೆ ಕುಳಿತ ಹರ್ಷ ಋತುವಿನೊಂದಿಗೆ ತಿಂಡಿ ತಿಂತ ಹೀರಾಳನ್ನು ಗಮನಿಸ್ತಿದ್ರೆ ಖುಷಿಯನ್ನು ಗುರಾಯಿಸ್ತಾ ತಿಂತಿದ್ಲು ಚರಿತಾ. ಈಗ ನೀನು ಏನು ಮಾಡ್ತಿದ್ಯಾ ಚರಿ ಫ್ರೆಂಡು ಅಂತ ಮಿಲ್ಕ್ ಶೇಕ್ ಕುಡಿಯುತ್ತಾ ಕೇಳಿದ್ಲು ಖುಷಿ. ನಿನಗ್ಯಾಕೆ ಹೇಳಬೇಕು? ಓಹೋ, ಹೇಳಿಕೊಳ್ಳಲಾಗದಷ್ಟು ಓದಿದ್ಯಾ ಹಾಗಾದರೆ, ಗ್ರೇಟ್. ನಮ್ಮ ಹೀರಾ ನೋಡಿದ್ಯಾ, ಯಂಗ್ ಬಿಸ್ನೆಸ್ ವುಮನ್ ಅವಾರ್ಡ್ ಕೂಡ ತೊಗೊಂಡಿದ್ದಾಳೆ, ನೀನೇನು ತೊಗೊಂಡಿಲ್ವಾ ಅಂತ ಗಾಯದ ಮೇಲೆ ಉಪ್ಪು ಸವರದಂತೆ ಮಾತಾಡ್ತಿದ್ರೆ, ನಾನು ನಮ್ಮ ಬಿಸ್ನೆಸ್ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೀನಿ, ಆದರೆ ನಿಮ್ಮ ಅಕ್ಕನ ಥರ ಹೊರಗೆ ಬಡಾಯಿ ಬಿಡಲ್ಲ ಅಂದ್ಲು ಕೂದಲು ಹಿಂದಕ್ಕೆ ಸರಿಸುತ್ತಾ. ಹಲೋ ಚೆರ್ರಿ ಫ್ರೆಂಡು, ನಿನ್ನ ಬಡಾಯಿ ಬಿಡಲು ಹೇಳ್ತಿಲ್ಲ, ನಿನ್ನ ಬಗ್ಗೆ 10 ಜನರಿಗೆ ತಿಳಿಯೋ ಹಾಗೆ ಮಾಡು ಅಂತಿದ್ದೀನಿ. ನಮ್ಮ ಹೀರಾ ಬಡಾಯಿ ಬಿಟ್ಟಿದ್ದರಿಂದ ದೊಡ್ಡವಳಾಗಲಿಲ್ಲ, ಅವಳು ಸಾಧಿಸಿದಾಳೆ, ಅದಕ್ಕೆ ಎಲ್ರಿಗೂ ತಿಳಿದಿದೆ. ನಾವು ಯಾರ ಜೊತೆ ಆದರೂ ಸ್ಪರ್ಧೆ ಮಾಡ್ತಿದ್ದಾಗ ಕನಿಷ್ಠ ಅವರಿಗೆ ಟಫ್ ಫೈಟ್ ಕೊಡಬೇಕು, ಇಲ್ದಿದ್ರೆ ಸುಮ್ಮನೆ ಇರಬೇಕು. ಆ್ಯಂಡ್ ಇಲ್ಲಿಗೆ ನೀನು ಯಾಕೆ ಬಂದಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಭಾವ ನಮ್ಮ ಅಕ್ಕನಿಗೆ ಯಾವಾಗಲೂ ಫ್ಲ್ಯಾಟ್ ಆಗಿ ಪ್ರೀತಿ ಅಪಾರ್ಟ್ಮೆಂಟ್ ಕಟ್ಕೊಂಡು ಬಿಟ್ಟಿದ್ದಾನೆ, ನೀನು ಬೇರೆ ಯಾರನ್ನಾದರೂ ಟ್ರೈ ಮಾಡು ಅಂತಿದ್ರೆ ಖುಷಿ ಇನ್ನೂ ಸೈಲೆಂಟಾಗಿರ್ತೀಯಾ ಅಂದ ಹರ್ಷ. ಅವಳಿಗೆ ನೀನು ಏನೂ ಹೇಳದೆ ಯಾಕೆ ಕರೆದೆ? ನೀನು ಹೀರಾಳನ್ನು ಲವ್ ಮಾಡ್ತಿದ್ಯಾ ಅಂತ ತಿಳಿದು ನಿನ್ನ ಹತ್ರ ಬಂದಿದ್ದಾಳೆ ಅಂದರೆ ಏನು ಅಂದ್ಕೊಳ್ಬೇಕು ಈ ಹುಡುಗಿಯನ್ನು? ಪ್ರಪಂಚದಲ್ಲಿ ಇನ್ನೂ ಗಂಡಸರ ಸಿಗಲಿಲ್ವಾ? ಏನು ಚರಿತಾ, ನಿನಗೆ ಅಂತ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರ್ತದಲ್ಲ. ಒಬ್ಬ ಹುಡುಗನ ಮನಸ್ಸಿನಲ್ಲಿ ಪ್ರೀತಿಸಿದ ಹುಡುಗಿ ಇದ್ದಾಳೆ ಅಂತ ತಿಳಿದು ಹೇಗೆ ಆಶಿಸ್ತಿದೀಯಾ? ಒಂದು ವೇಳೆ ಭಾವ ನಿನ್ನ ಮದುವೆ ಆದರೂ ನಿನ್ನ ಮನಸ್ಫೂರ್ತಿಯಾಗಿ ಲವ್ ಮಾಡಬಲ್ವಾ? ನಿನ್ನ ಜೊತೆ ಜೀವನ ನಡೆಸಬಲ್ಲನಾ? ಸ್ವಲ್ಪವೂ ಯೋಚನೆ ಮಾಡಲಿಲ್ವ ನೀನು? ಇಲ್ಲಿಗೆ ಬರೋದು ತಪ್ಪು ಅಂತಿಲ್ಲ, ಆದರೆ ಅವನಿಗಾಗಿ ಬರೋದು ಮಾತ್ರ ತಪ್ಪೆ. ಓಹೋ, ನನಗೆ ನೀತಿ ಹೇಳ್ತಿದ್ದೆ ನೀನು. ಮತ್ತು ನಿಮ್ಮ ಅಕ್ಕ ಯಾಕೆ ಅವನ ಜೊತೆ ಮಾತಾಡ್ತಿದ್ದಾಳೆ? ನಮ್ಮ ಭಾವನನ್ನು ಪ್ರೀತಿಸಿದ್ಲು ಅಲ್ವಾ, ಅವಳು ಯಾಕೆ ಒಪ್ಕೊಳ್ದೆ ಇನ್ನೊಂದು ಮದುವೆಗೆ ರೆಡಿಯಾಗಿದ್ದಾಳೆ ನಿಮ್ಮಪ್ಪ ಹೇಳಿದ ತಕ್ಷಣ? ಅವಳಿಗೆ ಇಲ್ವಾ ಸೆಲ್ಫ್ ರೆಸ್ಪೆಕ್ಟ್? ಅವಳು ನಮ್ಮ ಡ್ಯಾಡಿ ಮಾತಿಗೆ ಗೌರವ ಕೊಟ್ಟು ಬಂದಿದ್ದಾಳಷ್ಟೇ, ಮದುವೆ ಮಾಡ್ಕೊಳ್ಳಲು ಅಲ್ಲ. ಯಾರ ಜೊತೆ ಮಾತನಾಡಿದ್ರು ಫೈನಲ್ ಆಗಿ ಅವಳು ಮದುವೆ ಆಗೋದು ನಮ್ಮ ಭಾವನನ್ನು. ನಿಮ್ಮ ಭಾವ ಯಾವಾಗ ನಮ್ಮ ಎಷ್ಟು ಕೊಟ್ಟು ಕೊಂಡ್ಕೊಂಡಿದೀಯಾ? ನೀನು ಹುಟ್ಟೋ ಮೊದಲೇ ಅವನು ನನಗೆ ಭಾವ. ಇನ್ನು ನೀವಿಬ್ಬರು ಸೈಲೆಂಟ್ ಆಗ್ತೀರಾ, ಇಲ್ದಿದ್ರೆ ಹಾಗಲಕಾಯಿ ಜ್ಯೂಸ್ ತರಿಸಿ ಬಾಯಿಗೆ ಸುರಿಲೇ ಅಂತ ಹರ್ಷ ಗಂಭೀರವಾದ. ಅಷ್ಟಲ್ಲೊಬ್ಬ ಸರ್ವರ್ ದೊಡ್ಡ ಬೊಕ್ಕೆ ತಂದು ಹೀರಾಳ ಮುಂದೆ ಇಟ್ಟು ಹೋದ. ಆ ಬೊಕ್ಕೆಯನ್ನು ಹೀರಾಳಿಗೆ ಕೊಡ್ತಾ, ನಿನಗಾಗಿ ಸ್ಪೆಷಲಾಗಿ ತರಿಸಿದ ಬೊಕ್ಕೆ ಹೀರಾ, ಸ್ವಲ್ಪ ಲೇಟ್ ಆಯಿತು ಅಂತ ತ್ರಿಲೋಕ್ ಹಲ್ಲು ಕಿಸಿತಿದ್ರೆ ಹೂಗಳೆಂದರೆ ಇಷ್ಟ, ಆದ್ದರಿಂದ ಅವಳು ಅದನ್ನು ತೆಗೆದುಕೊಂಡ್ಳು. ಅಲ್ಲಿ ಇನ್ನೊಬ್ಬ ಭಾವ ನಿನಗೆ ರೆಡಿಯಾಗಿದ್ದಾನೆ, ಇನ್ನು ಹೋಗು ಅಂದ್ಲು ಚರಿತಾ. ಅದನ್ನು ನಾನು ಅಂದ್ಕೊಳ್ಬೇಕು, ಆದರೆ ನಿನಗೆ ಅವನಿಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ
ಅವನನ್ನೇ ಟ್ರೈ ಮಾಡ್ಬೋದು ಅಲ್ವಾ, ದೊಡ್ಡ ಬಿಸ್ನೆಸ್ ಮ್ಯಾನ್, ಕೋಟಿ ಆಸ್ತಿ ಇದೆ, ಮೇಲೆ ಫ್ರೆಶ್ ಕ್ಯಾಂಡಿಡೇಟ್, ಅವನ ಹಾರ್ಟ್ ಖಾಲಿ ಇರುತ್ತೆ, ಹೋಗಿ ಸೇರ್ಕೊಳ್ಬೋದಲ್ವಾ ಚೆರಿ ಫ್ರೆಂಡು. ನಮ್ಮನ್ನು ಯಾಕೆ ಹೀಗೆ ಸತಾಯಿಸ್ತೀಯಾ ಅಂದ ಖುಷಿ ಬಾಯಿಗೆ ಕ್ಯಾರೆಟ್ ಪೀಸ್ ತುಂಡರಿಸಿದ ಹರ್ಷ. ಪುಟಕ ನೀನೀಗ ಸೈಲೆಂಟ್ ಆಗಿರಲಿಲ್ಲ ಅಂದರೆ ಪೆಟ್ಟು ಬೀಳುತ್ತೆ ಅಂತ ಹೆದರಿಸ್ತಾ ಉರಿತಿರೋ ಚರಿತಾ ಹರ್ಷನ ಮುಖ ನೋಡಿ ಹಾಗೂ ಕ್ಯಾರೆಟ್ ತಿಂದು ಕೂತ್ಲು. ಲೇಡಿ ಮಾನ್ಸ್ಟರ್ ಬೊಕ್ಕೆ ಅಷ್ಟೊಂದು ಇಷ್ಟ ಆಯಿತಾ? ಬಣ್ಣ ಬಣ್ಣದ ಹೂಗಳನ್ನ ನೋಡ್ತಿದ್ದ ಹೀರಾಳನ್ನ ತ್ರಿಲೋಕ್ ಕೇಳ್ದ. ಹೂಗಳೆಂದರೆ ಯಾರಿಗಿಷ್ಟ ಇರಲ್ಲ? ಒಂದೇ ದಿನದಲ್ಲಿ ಬಾಡ್ ಹೋದರೂ ಇವುಗಳ ಕಾರಣದಿಂದ ಎಷ್ಟೋ ಬಂಧಗಳು ಉಳಿಯುತ್ತವೆ, ಎಷ್ಟೋ ಶುಭ ಕಾರ್ಯಗಳಲ್ಲಿ ಇವೇ ಮೊದಲಿರುತ್ತವೆ. ಹುಟ್ಟಿದಪ್ಪ ಆಗಲಿ, ಮದುವೆ ಆಗಲಿ, ಕೊನೆಗೆ ಸತ್ತಾಗಲೂ ಇವೇ ನಮಗೆ ಜೊತೆಯಾಗಿರುತ್ತವೆ ಅಲ್ವಾ. ಇಷ್ಟು ವರ್ಷ ಬದುಕಿ ನಾವು ಮಾಡಿದ ಕೆಲಸವನ್ನು ಒಂದೇ ದಿನದಲ್ಲಿ ಸಾಯು ಈ ಹೂಗಳು ಮಾಡುತ್ತವೆ. ಅದೇ ಜೀವನದ ಸಾರ್ಥಕತೆ. ಅದಕ್ಕೆ ಹೂಗಳಂದರೆ ನನಗಿಷ್ಟ ಅಂತ ಹೀರಾ ಹೇಳ್ತಿದ್ದೆ. ತ್ರಿಲೋಕ್ಗೆ ಏನೂ ಅರ್ಥ ಆಗಲಿಲ್ಲ. ಇಲ್ಲಿವರೆಗೆ ಚೆನ್ನಾಗಿ ಮಾತಾಡಿ ಸಡನ್ನಾಗಿ ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದೆಯಾ ಅಂದ. ಎಮೋಷ್ನಲ್ ಅಂಥದ್ದೇನೂ ಇಲ್ಲ ಅಂತಿದ್ದು ಹೀರಾಳಿಗೆ. ಹೂಗಳು ಇಷ್ಟವಾದವು ಸರಿ, ಆದರೆ ಅದನ್ನು ಕೊಟ್ಟು ನಾನು ಇಷ್ಟ ಆದ್ನಾ ಅಂತ ನೇರವಾಗಿ ಕೇಳ್ದ. ಇಷ್ಟ ಆಗೋದು ಅಂದರೆ ನನಗೆ ನಿಮ್ಮ ಬಗ್ಗೆ ಏನೂ ತಿಳಿಯೋದು, ನನ್ನ ಬಗ್ಗೆ ನಿಮಗೇನು ಗೊತ್ತು ಅಂದ್ಲು. ನಿಮ್ಮ ಬಗ್ಗೆ ಏನೂ ತಿಳಿಯದೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಅದೇ ಏನು ಗೊತ್ತು ಅಂತ ಹೇಳಿ ಅಂತ ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು. ನೀನು ಅರ್ಜುನ್ ಅವ್ರ ಮಗಳು, ಕೋಟಿಗಟ್ಟಲೆ ಆಸ್ತಿ ಇದೆ, ಯಶಸ್ವಿ ಯಂಗ್ ಬಿಸ್ನೆಸ್ ವುಮನ್. ನೀನು ಇಲ್ಲಿವರೆಗೆ ಯಾರನ್ನೋ ಲವ್ ಮಾಡಿದ ಪ್ಯೂರ್ ಹುಡುಗಿ ನೀನು ಅಂದ ತಕ್ಷಣ ಕಣ್ಣು ಸಣ್ಣದು ಮಾಡಿದ ಹೀರಾ. ಇವೆಲ್ಲ ನನ್ನ ಹಿಂದೆ ಇವೆ ಅಲ್ವಾ, ಅದಕ್ಕೆ ನಾನು ನಿಮಗೆ ಇಷ್ಟ ಆದ್ನಾ ಅಂದ್ಲು. ಅಂಥದ್ದೇನಿಲ್ಲ, ಫಸ್ಟ್ ಪ್ಲೇಸ್ನಲ್ಲಿ ಇರೋ ನಾನು ನನ್ನಂತೆ ಫಸ್ಟ್ ಪ್ಲೇಸ್ನಲ್ಲಿರೋ ಹುಡುಗಿಯನ್ನು ಇಷ್ಟಪಡ್ತೀನಿ, ಅದು ನನ್ನ ಅಭ್ಯಾಸ. ಕನಿಷ್ಠ ಸೆಕೆಂಡ್ ಪ್ಲೇಸ್ನಲ್ಲಿರೋ ಹುಡುಗನ ಜೊತೆ ಗೆಳೆತನ ಕೂಡ ಮಾಡಿಲ್ಲ, ನಮ್ಮ ಡ್ಯಾಡಿ ಮಾಡೋದಕ್ಕೆ ಬಿಟ್ಟಿಲ್ಲ. ಅದಕ್ಕೆ ಈಗ ಬಿಸ್ನೆಸ್ನಲ್ಲಿ ಕೂಡ ಅದೇ ಹಾದಿಯಲ್ಲಿ ಮುಂದುವರಿತಿದ್ದೀನಿ. ಮತ್ತೀಗ ಇಷ್ಟು ಸಕ್ಸಸ್ ಆಗಿರೋ ನಾನು ಯಾವುದೋ ಒಂದು ದಿನ ಸಮಯ ಚೆನ್ನಾಗಿಲ್ಲದೆ ಫೇಲ್ಯೂರ್ ಆದರೆ ಏನು ಮಾಡ್ತೀಯಾ ಅಂದ್ಲು. ಒಮ್ಮೆ ಸಿಂಹಾಸನ ಏರಿದ ಮೇಲೆ ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತು ಹೀರಾ, ನೀನು ಅದರ ಬಗ್ಗೆ ಟೆನ್ಷನ್ ಪಡಬೇಡ. ನಮ್ಮಿಬ್ಬರಿಗೂ ಮದುವೆ ಆದಮೇಲೆ ನಿನ್ನದು ನನ್ನದು ಅಂತ ಏನೂ ಇರಲ್ಲ, ಎಲ್ಲ ನಮ್ಮದೇ ಅಲ್ವಾ, ಸೊ ಐ ವಿಲ್ ಹ್ಯಾಂಡಲ್ ಅಂದ. ಅಷ್ಟೇ ಹೊರತು ಫೇಲ್ ಆದ ಹೆಂಡತಿಯನ್ನು ಮಾತ್ರ ಒಪ್ಕೊಳ್ಳಲಾರೆ. ಗೆಲುವಿನ ಜೊತೆ ಬಂಧವನ್ನು ಯಾವತ್ತೂ ಮುಡಿ ಹಾಕಬಾರ್ದು ತ್ರಿಲೋಕ್. ಬಂಧ ಬೇರೆ, ಗೆಲುವು ಬೇರೆ. ಕೋಟಿ ಆಸ್ತಿ, ಹತ್ತಾರು ವ್ಯಾಪಾರ, ಹೆಸರು ಇವೆಲ್ಲ ನಾಣ್ಯದ ಒಂದು ಮುಖ. ಇನ್ನೊಂದು ಮುಖದಲ್ಲಿ ಎರಡು ಮನಸ್ಸುಗಳು ಒಂದಾಗಿ 100 ವರ್ಷ ಬದುಕಬೇಕಾದ ಜೀವನವಿರುತ್ತೆ. ಅದಕ್ಕೆ ಹಣದ ಅಥವಾ ಸಕ್ಸಸ್ನ ಅವಶ್ಯಕತೆ ಇಲ್ಲ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಪಾರ್ಟ್ನರ್ಸ್ ಇದ್ದರೆ ಸಾಕು. ಕಮಾನ್ ಹೀರಾ, ಈಗಿನ ಪ್ರಾಕ್ಟಿಕಲ್ ಲೈಫ್ನಲ್ಲಿ ನೀನು ಹೇಳೋದೆಲ್ಲ ಕೇಳಲು ಚೆನ್ನಾಗಿರುತ್ತೆ, ಆದರೆ ಆಚರಿಸೋದಕ್ಕಾಗಲ್ಲ. ಇಷ್ಟು ಹಣ ಸಂಪಾದಿಸೋ ನಮಗೆ ಸಮಯ ಎಲ್ಲಿದೆ? ಒಂದು ವೇಳೆ ಮದುವೆಯಾಗಿ ಮಕ್ಕಳು ಆಗೋವರೆಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ತೀವಿ ಅಂತ ಸಮಯ ಕಳಿಬೋದಷ್ಟೇ, ಆದರೆ ಅದೇ ಜೀವನ ಅಲ್ಲ ಅಲ್ವಾ ಅಂದ. ಅವನನ್ನು ಬೇಸರದಿಂದ ನೋಡ್ತಾ, ಇಟ್ಸ್ ಓಕೆ, ಅದು ನಿಮ್ಮ ಒಪಿನಿಯನ್, ಅದನ್ನು ಬದಲಿಸೋ ಅವಶ್ಯಕತೆ ನನಗಿಲ್ಲ. ಆದರೆ ನನ್ನ ಒಪಿನಿಯನ್ ಬೇರೆ ಇದೆ. ನಮ್ಮಿಬ್ಬರ ಯೋಚನೆಗಳು ಹೊಂದಿಕೆ ಆಗೋದಿಲ್ಲ, ಅದಕ್ಕೆ ನನಗೆ ಈ ಮ್ಯಾಚ್ ಇಷ್ಟ ಇಲ್ಲ. ನಿಮ್ಮ ಡ್ಯಾಡಿ ಹತ್ರ ಹೇಳಿ ಬೇರೆ ಹುಡುಗಿ ನೋಡಿ ಅಂತ ಇದ್ದವಳನ್ನು, ಹೇ ಸ್ಟಾಪ್, ನಾನೇನಾದರೂ ತಪ್ಪಾಗಿ ಮಾತಾಡಿದ್ನಾ ಅಂದ. ತುಂಬ ತಪ್ಪಾಗಿ ಮಾತಾಡಿದ್ದೀರಿ ತ್ರಿಲೋಕ್ ಅವರೇ. ಸಾರಿ ತ್ರಿಲೋಕ್ ಅವರೇ, ನಮ್ಮ ಅಕ್ಕನಿಗೆ ನಿಮ್ಮ ಗುಣ ನಿಜಕ್ಕೂ ಸೆಟ್ ಆಗಲ್ಲ. ನಿಮ್ಗೆ ಬೇಕಿದ್ರೆ ಇನ್ನೊಬ್ಬ ಫಸ್ಟ್ ಬಂದ ಹುಡುಗಿಯನ್ನು ಮದುವೆಯಾಗಿ, ಈಗೋ ಅಲ್ಲಿ ಕೂತಿದೆಯಲ್ಲ ಆ ಹುಡುಗಿ ಎಲ್ಲ ವಿಷಯದಲ್ಲೂ ಫಸ್ಟ್, ನಿಮಗೆ ಸರಿಯಾಗಿ ಸೆಟ್ ಆಗ್ತಾಳೆ, ನಿಮ್ಮ ಹೈಟ್ಗೂ ಮ್ಯಾಚ್ ಆಗ್ತಾಳೆ. ಅವಳ ಡ್ಯಾಡಿ ಜೊತೆ ನಿಮ್ಮ ಡ್ಯಾಡಿಯನ್ನು ಮಾತಾಡೋದಕ್ಕೆ ಹೇಳಿ, ಸದ್ಯಕ್ಕಂತೂ ನಮ್ಮ ಅಕ್ಕನನ್ನು ಬಿಟ್ಟುಬಿಡಿ ಅಂತ ಹೀರಾ ಕಡೆ ತಿರುಗಿ, ಇನ್ನು ಹೋಗೋಣವಾ ಅಂದ್ಲು ಖುಷಿ. ನೈಸ್ ಟು ಮೀಟ್ ಯು, ಬಿಲ್ ನಾನು ಪೇ ಮಾಡ್ತೀನಿ, ನಿಮ್ಮನ್ನು ನೋಯಿಸಿದರೆ ಸಾರಿ ಅಂತ ಬೊಕ್ಕೆ ಕಡೆ ನೋಡದೆ ಅಲ್ಲಿಂದ ಹೊರಟು ಹೋದ್ಲು ಹೀರಾ. ಇದನ್ನು ಕಂಡು ತ್ರಿಲೋಕ್ ಹಲ್ಲು ಕಡ್ದ. ಎಷ್ಟು ಅಹಮ್ಯವಳಿಗೆ, ನನ್ನನ್ನು ರಿಜೆಕ್ಟ್ ಮಾಡಿ ಇಷ್ಟ ಇಲ್ಲ ಅಂತ ಮುಖದ ಮೇಲೆ ಹೇಳಿದ್ಲಲ್ಲ ಅಂತ ಕೋಪದಿಂದ ಉರಿಯುತ್ತಾ ನೋಡ್ದ. ಹೋಗ್ತಾ ಹಾದಿಯಲ್ಲಿ, ಚೆರ್ರಿ ಫ್ರೆಂಡು, ಅಲ್ಲಿ ಕೂತಿದ್ದ ಹುಡುಗ ನಿನ್ನ ಬಗ್ಗೆ ಏನು ಅಂತ ಗೊತ್ತಾ ಅಂತ ನಕ್ಕದ್ಲು ಖುಷಿ. ಏನಂದ ಅಂದ್ಲು ಚರಿತಾ. ಆ ಹುಡುಗಿಗೆ ನಿಜಕ್ಕೂ ಡ್ರೆಸ್ ಸೆನ್ಸ್ ಇಲ್ಲ, ಯಾವ ರೀತಿ ಜೀನ್ಸ್ ಹಾಕಿದಾಳು ನೋಡು, ಅಸ್ಥಿಪಂಜರಕ್ಕೆ ಮೇಕಪ್ ಮಾಡ್ದಂತಿದೆ ಅಂತ ಕಮೆಂಟ್ ಮಾಡ್ದ. ನೀನೇನೋ ನಾನೇ ಸುಂದರಿ ಅಂತ ಹಾರ್ತಿದೆಯಲ್ಲ ಅಂತ ನಗ್ತಾ ಓಡಿದ್ಲು. ಕೋಪದಿಂದ ತ್ರಿಲೋಕ್ ಮುಂದೆ ಹೋದ ಚರಿತಾ ಗ್ಲಾಸ್ನಲ್ಲಿದ್ದ ನೀರನ್ನ ಅವನ ಮುಖಕ್ಕೆ ಸುರಿದ್ಲು. ವಾಟ್ ದ ಹೆಲ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.